ನಾನು ಕಾಯ್ತೀನಿ. ಪ್ರೀತಿ ಅಂತಂದರೆ ಕಾಯೋದು. ಮೇ ಬಿ ಈವನ್ ನಮ್ಮ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಕೂಡ 5 ಮಿನಿಟ್ಸ್ಗಿಂತ ಹೆಚ್ಚು ವೆಯ್ಟ್ ಮಾಡು ಅಂತಂದರೆ ನಮಗೆ ಕಷ್ಟ ಆಗಿಬಿಡುತ್ತೆ. ಅದೇ ಅವರು ಬರೋವರೆಗೂ ನಮ್ಮ ಹೇರ್ ಸ್ಟೈಲ್ ಸರಿ ಮಾಡಿಕೊಂಡು ಬೆಸ್ಟ್ ಇಂಪ್ರೆಷನ್ ಕೊಡೋಕೆ ಅಂತಲೇ ಕಾಯ್ತೀವಿ. ಅರೆ ಇಟ್ಸ್ ಓಕೆ, ಪರವಾಗಿಲ್ಲ, ಬಟ್ ನೀವು ಹುಷಾರಾಗಿ ಬನ್ನಿ ಅಂತ ಹೇಳಿ ಅವ್ರು ಗಂಟೆಗಟ್ಟಲೆ ಲೇಟಾಗಿ ಬಂದ್ರೂ ಕೂಡ ನ್ಯಾಚುರಲ್ ಆಗಿ ಒಂದು ಶಾಯಿ ಮಿಶ್ರಿತ ಸ್ಮೈಲ್ ಬರುತ್ತೆ, ಒಳಗಿಂದ ಬರುತ್ತೆ. ಬರೀ ಅವ್ರಿಗೋಸ್ಕರ ಬರುತ್ತೆ. ನಾವು ಬೇರೆ ಯಾರಿಗೋಸ್ಕರನೂ ಅಷ್ಟು ಕಾಯಲ್ಲ. ಆ ಕಣ್ಣಲ್ಲಿ ಮುಳುಗೋಗ್ತಾ ಇದ್ದೀನಿ, ಬರಲ್ಲ ನನಗೆ ಈಜೋಕೆ ಅಂತ ಗೊತ್ತಿದ್ರು ಮತ್ತೆ ಆ ಕಣ್ಣಿಗೆ ಕಾಡಿಗೆ ಹೆಚ್ಚಿ ಬಂದಿದೆಯಾ. ಒಪ್ಕೊಂಡು ಕೈ ಹಿಡಿಯೋದು ಬಿಟ್ಟು ಮತ್ತು ಹಿಂಟ್ ಕೊಟ್ಟು ಹೋಗ್ತಾ ಇದೆಯಾ. ಹೋಗುವಾಗ ಬಿಟ್ಟು ಹೋಗಲ್ಲ ನೀನು ಏನಾದರೂ. ಮೇ ಬಿ ನಿನ್ನ ಹೇರ್ ಬ್ಯಾಂಡನ್ನು ಅಥವಾ ನಿನ್ನ ಹೇರ್ ಕ್ಲಿಪ್ಪನ್ನು. ಆ್ಯಂಡ್ ಅದ್ರ ನೆಪದಲ್ಲೇ ನಾಳೆ ಸಿಕ್ಕಿದಾಗ ತಗೋತೀನಿ ಅಂತ ಹೇಳುವಲ್ಲ. ನಾಳೆ ಸಿಕ್ಕಿದಾಗೂ ಆಗುತ್ತೆ ಆ್ಯಂಡ್ ಕೇಳೋದಕ್ಕೆ ಸಂಕೋಚನೂ ಆಗಲ್ಲ. ಆ್ಯಂಡ್ ಇಟ್ ವರ್ಕ್ಸ್. ಎಷ್ಟು ದಿನ ಅಂತ ನಾನೇ ಏನಾದರೂ ಬಿಟ್ಟು ಹೋಗ್ತಾ ಇರಲಿ, ಮತ್ತೆ ನೆಪಗಳು ಹುಡುಕ್ತಾ ಇರಲಿ. ಆ್ಯಂಡ್ ಪ್ಲೀಸ್ ಬಿಟ್ಟು ಹೋಗಿದ್ದನ್ನು ವಾಪಸ್ ಕೊಡು ಅಂತ ಕೇಳಬೇಡ. ಕೇಳಿದ್ರು ನೀನು ಕಳೆದು ಹೋಯ್ತು ಅಂತಲೇ ಹೇಳ್ತೀನಿ. ಯಾಕಂದರೆ ಮೇ ಬಿ ನಿಂಗೆ ಗೊತ್ತಿಲ್ಲ, ಬಟ್ ನೀನು ಕಳೆದು ಹೋಯ್ತು ಅಂತ ಅಂದ್ಕೊಂಡಿರೋ ನಿನ್ನ ಕಿವಿ ಓಲೆಯಲ್ಲೂ ನಿನ್ನ ಪ್ರೆಸೆನ್ಸ್ ಇದೆ. ಜೋಪಾನವಾಗಿಟ್ಟಿರೋ ನೀ ಮುಡಿದ ಹೂವಲ್ಲಿನ್ನೂ ನಿನ್ನ ಗಂಧ ಇದೆ. ನೀನು ತಮಾಷೆಗೆ ಕೊಡ್ತಿರೋ ಹಿಂಟಲ್ಲಿ ನನ್ನ ಜೀವನ ಇದೆ. ಎವ್ರಿ ಟೈಮ್ ನಾನು ನೆನಪು ಮಾಡ್ಕೋತೀನಲ್ಲ, ಅವಾಗೆಲ್ಲ ಎದೆಲ್ಲೊಂಥರ ಬಿಸಿ ಬಿಸಿ ಆಗುತ್ತೆ. ಐ ಡೋಂಟ್ ನೋ ಈ ಡೋಪಮಿನ್ಗೆ ಮತ್ತೇನಂತಾರೆ, ನನಗೆಲ್ಲೂ ಸಿಕ್ಕಿಲ್ಲ. ಪ್ರಪಂಚವನ್ನೇ ಸುಂದರವಾಗಿ ಮಾಡುವಂಥ ಡೋಪಮಿನ್ ಯಾವ ಥರ ಬದಲಾಯಿಸ್ತಿದೆ ಅಂತಂದ್ರೆ, ನನ್ನ ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ದೀನಿ. ಮೊದಲು ಹಾಕ್ತಿದ್ದೆ, ಬಟ್ ಇವಾಗ ಜಾಸ್ತಿ ಹಾಕ್ತಾ ಇದ್ದೀನಿ. ಅಜ್ಜಿ ಹತ್ರ ಇರೋ ಕಡಲೆನ ತಿನ್ನೋಕ್ಕಾಗದಿದ್ರು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೋತಾ ಇದ್ದೀನಿ. ಬೈಕ್ ಓಡಿಸುವಾಗ ಒಬ್ಬೊಬ್ಬನೇ ಮಾತಾಡ್ತೀನಿ. ಒಟ್ಟಿನಲ್ಲಿ ಖುಷಿಯಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ದೊಡ್ಡವ್ರು ಹೇಳಿದ್ದು ಪ್ರಪಂಚ ಕನ್ನಡಿದ್ದಂಗಂತೆ, ನಾವು ಹೇಗಿರ್ತೀವೋ ಹಾಗಿರುತ್ತಂತೆ. ಸದ್ಯಕ್ಕಂತೂ ನನ್ನ ಪಾಲಿಗೆ ಪ್ರಪಂಚ ಎಷ್ಟು ಸುಂದರವಾಗಿ ಬದಲಾಗ್ಬಿಟ್ಟಿದೆ ಅಂತಂದರೆ, ನಾನು ಹೋಗೋ ಅಂಗಡಿಯ ಶೆಲ್ಫ್ನಲ್ಲಿ 10 ಥರದ ಫ್ರೂಟ್ಸ್ಗಳಿದ್ರೂ ಕೂಡ ಅವಳಿಷ್ಟದ ಹಣ್ಣುಗಳೇ ನನಗೆ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಅವಳಿಷ್ಟದ ಬಣ್ಣದ ಕಾರುಗಳೇ ನನಗೆ ಎಲ್ಲೆಡೆ ಓಡಾಡ್ತೀವಿ ಅನಿಸ್ತಾ ಇದೆ. ಅವಳಿಷ್ಟದ ಹಾಡುಗಳೇ ನನ್ನ ಪ್ಲೇ ಲಿಸ್ಟಲ್ಲಿ ರಿಪೀಟ್ ಮೋಡಲ್ಲಿ ಪ್ಲೇ ಆಗ್ತಾ ಇದೆ. ಬರೀ ಮನಸ್ಸಲ್ಲಷ್ಟೇ ಅಲ್ಲ, ಡೈಲ್ ಲಿಸ್ಟಿಂದ ಹಿಡಿದು ಇನ್ಸ್ಟಾಗ್ರಾಮ್ ಶೇರ್ ಲಿಸ್ಟ್ ತನಕನೂ ಎಲ್ಲದರಲ್ಲೂ ಅವಳೇ ಮೇಲಿದ್ದಾಳೆ. ಹೆಂಗೆ ಹೇಳಿ, ನಾನು ಬರೀ ರೀಲ್ ಅಷ್ಟೇ ಕಳಿಸ್ತಾ ಇಲ್ಲ ನಿಮ್ಗೆ. ನಾನು ವ್ಯಕ್ತಪಡಿಸೋಕೆ ಯಾವ್ಯಾವ ದಾರಿ ಇದೆಲ್ಲ ಅದೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಎವ್ರಿಥಿಂಗ್ ಕೌಂಟ್ಸಾ. ಅದಕ್ಕೆ ನೀನು ಕೊಡ್ತಿರೋ ರಿಯಾಕ್ಷನಿಂದ ಹಿಡಿದು ವಾಯ್ಸ್ ವೇರಿಯೇಷನ್ ತನಕ ನಾನೆಲ್ಲ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನೀನು ಕೊಡ್ತಿರೋದು ಹಿಂಟು ಅಥವಾ ನಾನೇನು ರಿಯಾಲಿಟಿಗೆ ಬರಬೇಕಾ, ಏನಾಗ್ತಿದೆ ಅಂತ ನನ್ನ ಮನಸ್ಸಿಗೆ ಕೇಳ್ಕೊಂಡ್ರೆ ಮನಸ್ಸು ಹೇಳ್ತದೆ ಐ ಡೋಂಟ್ ನೋ. ಬಟ್ ಹೇಗಿದೆ ಅಲ್ಲ, ಮಸ್ತಾಗಿದೆ ಅಂತ ಇದು. ಮನುಷ್ಯ ತುಂಬ ಮುಗ್ಧ ಆಗಿಬಿಡ್ತಾನೆ, ವಲ್ನರೇಬಲ್ ಆಗಿಬಿಡ್ತಾನೆ ಈ ಫೇಸಲ್ಲಿ. ಐ ಮೀನ್, ಯಾರ್ದೋ ಹೊಟ್ಟೆಲಿ ಹುಟ್ಟಿದವರು ನಮಗೆ ರ್ಯಾಂಡಮ್ ಆಗಿ ಹೇಗೋ ಸಿಗ್ತಾರೆ. ಜೀವನ ಪೂರ್ತಿ ಅವ್ರ ಜೊತೆಗಿರಬೇಕು ಅಂತ ನಾವು ಕನಸು ಕಾಣ್ತೀವಿ. ಅರೆ ನಮ್ಮ ಕನಸಲ್ಲಿ ಬರ್ತಾರವರು, ನಮ್ಮ ನಿತ್ಯದ ಪ್ರಾರ್ಥನೆಯಲ್ಲಿರ್ತಾರವರು. ಗೊತ್ತಿಲ್ಲದೇ ನಮ್ಮ ಮನೆಯವರಾಗ್ಬಿಡ್ತಾರವರು, ನಮ್ಮನ್ನೇ ಬದಲಾಯಿಸ್ಬಿಡ್ತಾರವರು. ವಾಟ್ ಇಫ್ ನೀನು ನನಗೆ ಸಿಕ್ಕೇ ಇರಲಿಲ್ಲ ಅಂತಂದರೆ? ಇಮ್ಯಾಜಿನ್ ಮಾಡೋಕ್ಕೂ ಕಷ್ಟ ಆಗ್ತಿದೆ. ಬಟ್ ಮಳೆ ಬರೋಕ್ಕೂ ಮುಂಚೆ 2 ದಿನ ಹೇಗಿರುತ್ತಲ್ಲ ಆ ಥರ ಇತ್ತು ನನ್ನ ಜೀವನ. ಇವಾಗೆಲ್ಲ ಫುಲ್ ಗಾರ್ಡನ್ ಆಗಿಬಿಟ್ಟಿದೆ, ಹುಚ್ಚ ಆಗಿಬಿಟ್ಟಿದೆ. ನಾನು ಕಣ್ಣು ಕಟ್ಟೋಗಿದೆ. ಆ ಥರನೂ ಇರಲ್ಲ. ಯು ವಿಲ್ ಫೀಲ್ ಇಫ್ ಶಿ ಈಸ್ ಟಾಕ್ಸಿಕ್, ದೆನ್ ಯು ವಿಲ್ ಬಿ ಲೈಕ್ ಎಂಪ್ಟಿ ಥರ. ಸೈನ್ಸ್ ಸಿಗುತ್ತೆ ಸಮಥಿಂಗ್ ರಾಂಗ್ ಅಂತ. ಎಲ್ಲ ಖಾಲಿ ಅನಿಸ್ತಾ ಇರುತ್ತೆ. ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋ ಕೆಪಾಸಿಟಿ ಎಲ್ಲರಲ್ಲೂ ಇರುತ್ತೆ. ಬಟ್ ಇಷ್ಟು ವರ್ಷಗಳಿಂದ ಆಗದಿರೋ ಬದಲಾವಣೆ ಈಗ ಆಗ್ತಾ ಇದೆ ಅಂತಂದರೆ, ಎಫರ್ಟ್ಗೆ ಇನ್ ರಿಟರ್ನ್ ಏನಾದರೂ ಸಿಗ್ತಾ ಇದೆ ಅಂತಂದರೆ ಮನ್ಸಿಗೆ ಗೊತ್ತಾಗುತ್ತೆ. ಬಟ್ ಥಿಂಗ್ ಇಸ್, ಇಫ್ ರೈಟ್ ಪರ್ಸನ್ ನಮ್ಮ ಲೈಫಲ್ಲಿ ಬಂದರೆ ಅವ್ರು ನಮ್ಮನ್ನು ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡೋದೇ ಇಲ್ಲ. ಅವ್ರು ಇರ್ತಾರೆ ನಮಗೋಸ್ಕರ, ಜೆನ್ಯೂನ್ಲಿ ಇರ್ತಾರೆ. ಅವ್ರು ಇರೋದಕ್ಕೋಸ್ಕರನೇ ಅವ್ರನ್ನ ನೋಡಿ ನಾವು ನಮ್ಮನ್ನು ಬದಲಾಯಿಸ್ಕೋತೀವಿ, ನಾವು ನಮ್ಮನ್ನು ಫಿಕ್ಸ್ ಮಾಡ್ಕೋತೀವಿ. ಯು ವಿಲ್ ಫೀಲ್ ಲೈಕ್ ನನಗೋಸ್ಕರನೇ ಬಂದವಳು ಇವಳು ಅಂತ. ದೊಡ್ಡ ಸ್ಯಾಕ್ರಿಫೈಸೇ ಮಾಡಿ ಅವೆಲ್ಲ ಗೊತ್ತಾಗಬೇಕು ಅಂತೇನಿಲ್ಲ. ಜಸ್ಟ್ ಹೇಗಿದೆ ಅಂತ ಕೇಳ್ತಾಳೆ, ನಮಗೋಸ್ಕರ ಅರ್ಧ ತಿಂದು ತರ್ತಾಳೆ, ನಮ್ಮ ಶರ್ಟ್ ಸೈಜ್ ನೆನ್ಪಿಟ್ಕೋತಾಳೆ, ಸುಸ್ತಾಯ್ತಾ ಅಂತ ಕೇಳ್ತಾಳೆ, ಹುಷಾರಾಗಿ ಹೋಗು ಅಂತಾಳೆ. ನಾವೇನೂ ಹೇಳದೇ ಇದ್ರೂ ಯಾಕೆ ಬೇಜಾರಲ್ಲಿದ್ದೀಯಾ ಅಂತ ಕೇಳ್ತಾಳೆ. ತಂದಿರೋ ದೇವ್ರ ಕುಂಕುಮನ ಪರ್ಮಿಷನ್ ಅಲ್ಲದೆ ಹಣೆಗಿಡ್ತಾಳೆ. ರೈಟ್ಸ್ ಇದೆ ಬಿಡಿ ಅವಳಿಗೂ. ಬೇಡಿಕೆಗಳೇನಿಲ್ಲ ಜಾಸ್ತಿ, ಬಟ್ ನೀ ಹೇಗೆ ಇರಬೇಕು, ನೀ ಖುಷಿಯಾಗಿರಬೇಕು, ನೀನಾಗಿರಬೇಕು. ಮೇ ಬಿ ವಿಯರ್ಡ್ ಅಂತ ಅನಿಸ್ಬೋದು, ಬಟ್ ನೀ ಒಪ್ಕೋಬೇಡ. ಐ ಮೀನ್, ಇಷ್ಟು ಬೇಗ ನಾನು ಒಪ್ಕೋಬೇಡ. ನಿಂಗೆ ಗೊತ್ತಾಗಲಿ. ಐ ಮೀನ್, ಬಾಯ್ಸ್ ಗುಂಪಿಗೆ ಸೇರಿದವನಲ್ಲ ನಾನು, ಸಪ್ತಪದಿ ತುಳಿಯೋಕೆ ಅಂತ ಕಾಯ್ತಿರೋನು. 6-7 ದಿನ ಅಷ್ಟೇ ಅಲ್ಲ, ಬೇಕಾದ್ರೆ ಕಾದು ನೋಡು ನೀನು. ನಿನ್ನ ಜೊತೆ 7 ಸುತ್ತ ಹಾಕೋಕ್ಕೆ ಪ್ಲ್ಯಾನ್ ಮಾಡ್ತಿತ್ತು ಅವನು.
ಯು ಕ್ಯಾನ್ ಕಾಲ್ ಮಿ ಓಲ್ಡ್ ಫ್ಯಾಷನ್, ಬಟ್ ಐ ಬಿಲೀವ್ ಇನ್ ಅದು ಹೇಳ್ತಾರಲ್ಲ, ಮೇಲಿಂದ ಮಾಡಿರೋ ಜೋಡಿ ಇವ್ರದ್ದು ಅಂತ. ನಮ್ಮ ಜೋಡಿನೇ ನಮ್ಗೆ ಸಿಗುತ್ತೆ ಅಂತಾರಲ್ಲ. ಆ್ಯಂಡ್ ಬಿಲೀವ್ ಮಾಡ್ತೀನಿ ನಾನು, ನೀನೇ ನಂಗೆ ಸಿಗ್ತೀಯ ಅಂತ. ಆ್ಯಂಡ್ ಐ ಕ್ಯಾನ್ ವೇಟ್. ಒಪ್ಕೋಬೇಡ ನೀನು, ಯಾಕಂತಂದರೆ ಇನ್ನೊಂದು ಕಾರಣ, ಈ ಫೇಸ್ ತುಂಬ ಚೆನ್ನಾಗಿದೆ, ಕಾಯೋದ್ರಲ್ಲೇನೋ ಸುಖ ಇದೆ. ಹೈ ಆಗದೇನೆ ನಿನ್ನ ಹೇರ್ ಬ್ಯಾಂಡ್ಸ್ ಎಲ್ಲ ನನ್ನ ಹತ್ರ ಮಾತಾಡ್ತಾ ಇದೆ, ನಿನ್ನ ಓಲೆಗಳೆಲ್ಲ ನನ್ನ ಹತ್ರ ಮಾತಾಡ್ತಿದೆ ಅಂತಂದ್ರೆ ಥಿಂಕ್ ಮಾಡು. ಕಾದಷ್ಟು ನಿನ್ನ ವ್ಯಾಲ್ಯೂ ಗೊತ್ತಾಗ್ತಾ ಇದೆ, ನನಗೆ ಅರ್ಥ ಆಗಬೇಕು. ಲೈಫ್ನಲ್ಲಿ ನನಗೇನು ಬೇರೆ ಪ್ರಾಬ್ಲಮ್ ಇಲ್ಲ ಅಂತಲ್ಲ, ತುಂಬ ಲೋ ಅಲ್ಲಿದ್ದಾಗ ಬಂದಿದ್ಯಾ ನೀನು. ನಿನಗೆ ಗೊತ್ತಿಲ್ಲದೆ ಹೀಲ್ ಮಾಡ್ತಿರೋ ದೇವತೆ ನೀನು. ಪ್ರಾಬ್ಲಮ್ಸ್ನ ನಾನು ಬರೀ ಮರ್ತು ಹೋಗ್ತಾ ಇಲ್ಲ, ಅದನ್ನ ಎಲ್ಲೋ ಸೈಡಲ್ಲಿ ಮೂಲೆ ಗುಂಪು ಮಾಡ್ತಾ ಇಲ್ಲ. ಆಲ್ಕೋಹಾಲ್ಸ್ ಬೇಸಿಕ್ಲಿ ಅದೇ ಥರ ವರ್ಕ್ ಮಾಡುತ್ತೆ. ನಾನು ಅದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸಾಲ್ವ್ ಮಾಡೋಕ್ಕೆ ಸ್ಫೂರ್ತಿ ಆಗ್ತಿದ್ಯಾ ನೀನು. ಹೀಗಿರಲಿಲ್ಲ ನಾನು. ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಅಷ್ಟು ಗಮನ ಕೊಡಬೇಕು, ಕೂದಲು ಚೆನ್ನಾಗಿ ಬಾಚ್ಕೋಬೇಕು, ವಿ ಹ್ಯಾವ್ ಟು ಬಿ ಲುಕ್ ಗುಡ್, ಅದ್ರ ಬಗ್ಗೆ ಏನೂ ಇರಲಿಲ್ಲ ನಾನು. ಇವಾಗ ಸನ್ಸ್ಕ್ರೀನೆಲ್ಲ ಹಚ್ಕೋತಾ ಇದ್ದೀನಿ. ನಿಂಗೆ ಇಂಪ್ರೆಸ್ ಮಾಡಬೇಕು ಅಂತಲ್ಲ, ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ. ಹೇಗೋ ನಡೆಯುತ್ತೆ ಜೀವನ ಅನ್ನೋದ್ರಿಂದ ಏನಾದರೂ ಮಾಡಬೇಕು, ಇನ್ನೂ ಬೆಟ್ರ್ ಆಗಬೇಕು ಅನ್ನೋ ನಿರ್ಧಾರಕ್ಕೆ ಎದ್ದೇಳೋ ಥರ ಮಾಡಿದೆ ಈ ಫೇಸು. ನನ್ನ ಬೆಟರ್ ಪರ್ಸನ್ ಆಗಿ ಮಾಡ್ತಾ ಇದೆ ಈ ಫೇಸು. ಅದೇ ಹುಡುಗಿ ಸಿಗ್ತಾಳೆ ಅನ್ನೋ ಮೋಟಿವೇಶನಲ್ಲೇನೋ ಹೇಳ್ತಾರಲ್ಲ, ನಿನಗೋಸ್ಕರ ಚಂದ್ರನ್ ತರ್ತೀನಿ ಅಂತ. ಆ ಥರದ್ದೆಲ್ಲ ಬುಲ್ಶಿಟ್ಸ್ ಮಾಡೋ ಬದಲು ನಾನು ಬೆಟರ್ ಮಾಡ್ಕೋತೀನಿ. ಸೊ ದಟ್ ನಮ್ಮ ನಾಳೆಯನ್ನು ನಾನು ಬೆಟರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಒಪ್ಕೋಬೇಡ. ನಾನು ಕಾಯ್ತೀನಿ, ನಮ್ಮ ಒಳ್ಳೆ ನಾಳೆಗಳಿಗೋಸ್ಕರ ಕಾಯ್ತೀನಿ. ನೀ ಸಿಕ್ಕಿದ ಮೇಲೂ ಕೂಡ ಕಾಯ್ತೀನಿ. ಅಂದರೆ ನಿನ್ನ ಜೊತೆ ಸೇರಿ ಕಾಯಬೇಕು. ಅಂದರೆ ನಾವು ಹೋಗೋ ಊರಿಗೆ ಲೇಟಾಗಿ ಬರೋ ಟ್ರೈನಿಗೆ ನಿನ್ನ ಜೊತೆ ಸೇರಿ ಕಾಯಬೇಕು. ಬಸ್ಸಲ್ಲಿ ಇಬ್ಬರಿಗೂ ಪಕ್ಕ ಸೀಟ್ ಸಿಗೋವರೆಗೂ ಕಾಯಬೇಕು. ಮಲಗಿದಾಗ ನೀ ನಮ್ಮ ಮುಖ ನೋಡ್ತಾ ಕಾಯಬೇಕು. ನೀ ಸೀರೆ ಆರಿಸೋದನ್ನು ನೋಡ್ತಾ ಕಾಯಬೇಕು. ನೀ ಯೂಟ್ಯೂಬ್ ನೋಡಿ ರೆಡಿ ಮಾಡ್ತಿರೋ ಹೊಸ ಡಿಶ್ಗೆ ನಾನು ತಟ್ಟೆ ಹಿಡ್ಕೊಂಡು ನಿನ್ನ ಪಕ್ಕ ನಿಂತ್ಕೊಂಡು ಕಾಯಬೇಕು. ನಮ್ಮ ಮಕ್ಕಳು ಶಾಲೆಯಿಂದ ಬರೋದನ್ನು ಕಾಯಬೇಕು. ರಿಂಕಲ್ಸ್ ಬಂದಾಗಲೂ ನಡುಗ್ತಿರೋ ನಿನ್ನ ಕೈಯನ್ನು ಹಿಡಿದು ಸನ್ಸೆಟ್ ಆಗೋದನ್ನು ಕಾಯಬೇಕು. ಸಿಲ್ಲಿಯಾಗಿ ನನಗೊಂದು ವರಿ ಆಗ್ತಿರೋದೇನು ಅಂತಂದರೆ, ಅಕಸ್ಮಾತ್ ನಮ್ಮ ಮಿನಿ ವರ್ಷನ್ಸ್ಗೆ ನನಗಿಂತ ಜಾಸ್ತಿ ನೀನು ಪ್ರೀತಿ ಮಾಡಿಬಿಟ್ರೆ ಅಂತ. ನಾನು ಜಾಸ್ತಿ ಇಷ್ಟನಾ, ನಮ್ಮ ಮಕ್ಕಳು ಜಾಸ್ತಿ ಇಷ್ಟನಾ ಅಂತ ಕೇಳಿದಾಗಲ್ಲ ನೀನು ನನ್ನ ಹೆಸರೇ ಹೇಳಬೇಕು. ನನಗೆ ಜಾಸ್ತಿ ಪ್ರೀತಿ ಮಾಡಬೇಕು. ದೊಡ್ಡ ಆಸೆಗಳು ಇದ್ದಾವೆ ನನಗಿನ್ನು, ಬಟ್ ಆ ಆಸೆಗಳೆಲ್ಲ ನೀನು ನನ್ನ ಜೊತೆ ಇರಬೇಕು. ಇನ್ಫ್ಯಾಕ್ಟ್ ನಿನ್ನ ಜೊತೆಗಿಲ್ಲದೆ ಕಂಡಿರೋ ಆಸೆಗಳ್ಯಾವುದು ಬೇಡ ನನಗೆ. ಹುಟ್ಟಿನ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಸಾವು ಖಚಿತ ಅಂತ. ನಾನಿರೋವರೆಗೂ ನಿನ್ನ ಇಷ್ಟೇ ಪ್ರೀತಿ ಮಾಡ್ತೀನಿ. ನೀನು ನನ್ನ ಮಾಡು, ಎಷ್ಟಾಗತ್ತೆ ಅಷ್ಟು ಪ್ರೀತಿ ಮಾಡು. ಬಟ್ ನನಗಿರಬೇಕು ನನ್ನ ಜೊತೆಗೆ. ಹೋಗೋದಿದ್ರೆ ಮೊದಲು ನಾನೇ ಹೋಗಬೇಕು. ಯಾಕಂದರೆ ಐ ಕಾಂಟ್ ಇವನ್ ಅದ್ರ ಬಗ್ಗೆ ನಂಗೆ ಹೇಳೋಕ್ಕೂ ಇಷ್ಟ ಇಲ್ಲ. ನನ್ನ ಪ್ರಾರ್ಥನೆಯಲ್ಲಿರೋದು ಕೂಡ ಇಷ್ಟೇ. ಬೇಕಾದರೆ ನನ್ನ ಆಯಸ್ಸನ್ನು ಅವ್ರ ಜೊತೆಗೆ ಹಂಚ್ಕೊಬಿಡು, ಆದರೆ ಇದು ಒಂದು ವಿಷಯದಲ್ಲಿ ಮೋಸ ಮಾಡಬೇಡ. ಸೊ ದ್ಯಾಟ್ ಮುಂದಿನ ಜನ್ಮದಲ್ಲೂ ನಾನು ಬೇಗ ಹೋಗಿ ಬೇಗ ಹುಟ್ಟಿ ಅವಳನ್ನ ಕನ್ವಿನ್ಸ್ ಮಾಡಬೇಕಲ್ಲ. ನಾನು ಕಾಯ್ತೀನಿ ಅಷ್ಟೇ. ಐ ಡೋಂಟ್ ನೋ ನಿಮಗೆ ಈ ಥರ ಕಂಟೆಂಟ್ ಇಷ್ಟ ಆಗುತ್ತೋ ಇಲ್ವೋ ಅಂತ, ಬಟ್ ಜೆನ್ಯೂನ್ಲಿ ಬಾಟಮ್ ಆಫ್ ಮೈ ಹಾರ್ಟಿಂದ ಬಂದಿರುವಂಥ. ಲೆಟ್ ಮೀ ನೋ ಸೆಕೆಂಡ್ ಪಾರ್ಟ್ ಮಾಡಬೇಕಾ ಅಂತ. ಹ್ಯಾವ್ ಎ ನೈಸ್ ಡೇ. ಬಾಯ್. ಐ ಲವ್ ಯು.